ನೀವು ನೋಡ್ತಾ ಇದ್ದೀರಾ ಕಾರಣ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗಂತೂ ತುಂಬಾನೇ ಶಾಕ್ ಆಗಿರುತ್ತೆ, ಏನು ಸ್ಯಾಮ್ಸಂಗ್ ಅವರು ಒಂದು ಸೋಪ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರ ಅಂತ. ಬಟ್ ಇದು ಸೋಪ್ ಅಲ್ಲ, ಸೋಪ್ ತರನೇ ಕಾಣಿಸೋ ಒಂದು ಪವರ್ಫುಲ್ SSD. ಎಸ್ ಫ್ರೆಂಡ್ಸ್, ಇವತ್ತು ನಾನು ಸ್ಯಾಮ್ಸಂಗ್ ಅವರ ಈ ಪೋರ್ಟಬಲ್ SSD T7 Shield ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು, ಫೀಚರ್ಸ್ ಹೇಗಿದೆ, ಸ್ಪೀಡ್ ಹೇಗಿದೆ ಅಂಡ್ ಡ್ಯೂರಬಿಲಿಟಿ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೆಂತೂ ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್. ಈ ಸ್ಯಾಮ್ಸಂಗ್ T7 Shield SSD ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ. ಈ ಪರ್ಟಿಕ್ಯುಲರ್ SSD ಬಂದು ನಮಗೆ 3 ಡಿಫರೆಂಟ್ ವೇರಿಯಂಟ್ಸ್ ಅಲ್ಲಿ ಅವೈಲೇಬಲ್ ಇದೆ, 1TB, 2TB ಅಂಡ್ 4TB. ನಾನು 2TB ನ ಚೂಸ್ ಮಾಡಿದೆ ಅಂಡ್ ಕಲರ್ ಕೂಡ ನಮಗೆ 3 ಡಿಫರೆಂಟ್ ಕಲರ್ಸ್ ಇದೆ, ಬೀಚ್ ಕಲರ್, ಬ್ಲಾಕ್ ಅಂಡ್ ಬ್ಲೂ ಕಲರ್. ಸೊ ನಾನು 2TB ಪರ್ಚೇಸ್ ಮಾಡಿದೀನಿ. ಪ್ರೈಸ್ ಬಂದು ನಮಗೆ 13,497 ರುಪೀಸ್ ಇದೆ. ಅಂಡ್ ನಿಮ್ಮ ಹತ್ರ ಏನಾದ್ರು ಬ್ಯಾಂಕ್ ಕಾರ್ಡ್ಸ್ ಇದ್ರೆ ನಮಗೆ ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗ್ತಿದೆ. ನೀವೇನಾದ್ರೂ ಈ SSD ನ ಪರ್ಚೇಸ್ ಮಾಡಬೇಕು ಅಂದ್ರೆ ನಾನು ಬೈಯಿಂಗ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಪರ್ಚೇಸ್ ಮಾಡಬಹುದು. ಇನ್ನ ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ಸ್ಯಾಮ್ಸಂಗ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಪೋರ್ಟಬಲ್ SSD T7 Shield ಅಂತ ಮೆನ್ಷನ್ ಆಗಿದೆ. ನಾನು ಚೂಸ್ ಮಾಡಿದ ವೇರಿಯಂಟ್ ಬಂದು 2TB. ಈ SSD ಬಂದು ನಮಗೆ ಮ್ಯಾಕ್, ವಿಂಡೋಸ್ ಅಂಡ್ ಆಂಡ್ರಾಯ್ಡ್ ಗೆ ಕಾಂಪೇಟಬಲ್ ಇದೆ. ಇನ್ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 34,399 ಇದೆ. ಸೊ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, SSD ಹೇಗಿದೆ ಅಂತ ನೋಡೋಣ. ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲೊಂದು ಪ್ಯಾಕೇಜ್ ನ ನೋಡಬಹುದು. ಪ್ಯಾಕೇಜ್ ಈ ತರ ಇದೆ. ಸೊ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ನೋಡಬಹುದು ಸ್ಯಾಮ್ಸಂಗ್ ಅವರ ಬ್ರಾಂಡಿಂಗ್ ನ ಕೊಟ್ಟಿದ್ದಾರೆ. SSD ನೋಡೋದಕ್ಕೆ ಈ ತರ ಇದೆ, ಒಂಥರ ಕ್ರೀಮ್ ಕಲರ್ ನಾನು ಚೂಸ್ ಮಾಡಿದ್ದೀನಿ. ಸೊ ಬ್ಯಾಕ್ ಸೈಡ್ ನಮಗೆ T7 ಅಂತ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ನಮಗೆ ಸ್ಯಾಮ್ಸಂಗ್ ಅಂತ ಮೆನ್ಷನ್ ಮಾಡಿರೋದನ್ನ ನೋಡ್ಬೋದು. ಸೊ ಬನ್ನಿ ಇನ್ನ ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಅಂಡ್ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ, ನಮಗೆ ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ, ಹೇಗೆ SSD ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಸೊ ಈಗ ನಾವಿಲ್ಲಿ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ನ ನೋಡಬಹುದು. ಕೇಬಲ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ಬಂದು ಟೈಪ್ ಎ ಟು ಟೈಪ್ ಸಿ ಕೇಬಲ್. ಸೊ ಕೇಬಲ್ ನೋಡೋದಕ್ಕೆ ಈ ತರ ಇದೆ. ಸೀರಿಯಸ್ಲಿ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇನ್ನು ಈ SSD ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, SSD ನೋಡೋದಕ್ಕೆ ಈ ತರ ಇದೆ, ಸಿಕ್ಕಾಪಟ್ಟೆ ರಗಡ್ ಆಗಿದೆ ಅಂತ ಹೇಳ್ಬೋದು. ಅಷ್ಟೇ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ವೇಟ್ ಬಂದು ಜಸ್ಟ್ ನಮಗೆ 90 ಗ್ರಾಮ್ಸ್ ಮಾತ್ರ ಇರೋದು. ಸಿಕ್ಕಾಪಟ್ಟೆ ಲೈಟ್ ವೇಟ್ ಅಂತ ಹೇಳ್ಬೋದು, ಕಾಂಪ್ಯಾಕ್ಟ್ ಆಗಿದೆ. ಆರಾಮಾಗಿ ನಾವು SSD ನ ಪಾಕೆಟ್ ಅಲ್ಲಿ ಕೂಡ ಕ್ಯಾರಿ ಮಾಡಬಹುದು, ಯಾವುದೇ ಒಂದು ತೊಂದರೆ ಇರೋದಿಲ್ಲ. ಅಂಡ್ ನೋಡೋದಕ್ಕೂ ಅಷ್ಟೇ ಮೊಬೈಲ್ ಫೋನ್ ಗಿಂತ ಚಿಕ್ಕದಾಗಿದೆ. ಅಂಡ್ ಇನ್ನು ಫಿಸಿಕಲ್ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ನಮಗೆ ಇಲ್ಲಿ ಸೈಡ್ ಅಲ್ಲಿ 3.2 ಜನರೇಷನ್ ಟೈಪ್ ಸಿ ಪೋರ್ಟ್ ನ ಕೊಟ್ಟಿದ್ದಾರೆ. LED ಲೈಟ್ ಇಂಡಿಕೇಟರ್ ನೋಡಬಹುದು. ಇಲ್ಲಿ ನಮ್ಗೆ ಸ್ಯಾಮ್ಸಂಗ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ T7 Shield ಅಂತ ಮೆನ್ಷನ್ ಮಾಡಿದ್ದಾರೆ. ಸೀರಿಯಸ್ಲಿ ಇದು ನೋಡೋದಕ್ಕೆ ಸಿಕ್ಕಾಪಟ್ಟೆ ರಗಡ ಕಾಣಿಸ್ತಿದೆ. ಯಾಕೆ ಗೊತ್ತಾ, ನಮಗೆ ಒಂದು ಎಕ್ಸ್ಟ್ರಾ ಲೇಯರ್ ಆಫ್ ಹೈಟೆಕ್ ರಬ್ಬರ್ ಎಕ್ಸ್ಟೀರಿಯರ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಬೈ ಚಾನ್ಸ್ ಏನಾದ್ರೂ ಈ SSD ಡ್ರಾಪ್ ಆದ್ರೂ ನಮ್ಗೆ ಯಾವುದೇ ಒಂದು ಫಿಸಿಕಲ್ ಡ್ಯಾಮೇಜ್ ಇರೋದಿಲ್ಲ. ಅಂಡ್ ಸ್ಯಾಮ್ಸಂಗ್ ಹೇಳೋ ಪ್ರಕಾರ ನಾವು 3 ಮೀಟರ್ಸ್ ಇಂದ ಏನಾದ್ರೂ SSD ನ ಡ್ರಾಪ್ ಮಾಡೋದು ಫಿಸಿಕಲ್ ಡ್ಯಾಮೇಜ್ ಇರೋದಿಲ್ಲ ಅಂತೆ. ಬಟ್ ಈ ತರ ನಾರ್ಮಲ್ ಹಾರ್ಡ್ ಡಿಸ್ಕ್ ನಾವೇನಾದ್ರೂ ಡ್ರಾಪ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಫಿಸಿಕಲ್ ಡ್ಯಾಮೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂದ್ರೆ ಇದರಲ್ಲಿ ನಮಗೆ ಸಿಕ್ಕಾಪಟ್ಟೆ ಮೂವಿಂಗ್ ಪಾರ್ಟ್ಸ್ ಇರುತ್ತೆ. ಅಂಡ್ ಈ ತರ SSD ಅಲ್ಲಿ ನಾವು ಏನಾದ್ರೂ ಡ್ರಾಪ್ ಮಾಡಿದ್ರೆ ಯಾವಾಗಾದ್ರೂ ಒಂದ್ಸರಿ ಫಿಸಿಕಲ್ ಡ್ಯಾಮೇಜ್ ಆಗೋದನ್ನ ನೋಡಿದೀವಿ. ಬಟ್ ಇದ್ರಲ್ಲಂತೂ ಆ ಚಾನ್ಸೇ ಇಲ್ಲ. ನಮಗೆ ಪ್ರೊಟೆಕ್ಷನ್ ಅಂತೂ ಸೂಪರ್ ಆಗಿ ಕೊಟ್ಟಿದ್ದಾರೆ, ಫಿಸಿಕಲ್ ಡ್ಯಾಮೇಜ್ ಅಂತೂ ಆಗೋದಿಲ್ಲ. ಸೊ ಬನ್ನಿ ಈಗ ಡ್ರಾಪ್ ಟೆಸ್ಟ್ ಮಾಡೋಣ. 1 2 3 ಸ್ಟಾರ್ಟ್. ನೋಡಿ, ಏನು ಹೋಗಿಲ್ಲ. ಮತ್ತೆ 1 2 3 ಸ್ಟಾರ್ಟ್. ನೋಡಿದ್ರಾ? ಸೊ ಏನೂ ಆಗಿಲ್ಲ, ಸೂಪರ್ ಆಗಿದೆ. ನಮಗೆ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರೋದ್ರಿಂದ ಇದು ಫಿಸಿಕಲಿ ಡ್ಯಾಮೇಜ್ ಅಂತೂ ಆಗೋ ಚಾನ್ಸೇ ಇಲ್ಲ. ಅಂಡ್ ಇದ್ರಲ್ಲಿ ನಮಗೆ IP65 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಬೈ ಚಾನ್ಸ್ ಏನಾದ್ರು ವಾಟರ್ ಸ್ಪಿಲ್ ಆದ್ರೂ ಟೆನ್ಷನ್ ತಗೋಬೇಡಿ, ಇದ್ರಲ್ಲಿ ನಮಗೆ IP65 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ಪೀಡ್ ಬಗ್ಗೆ ಮಾತಾಡಬೇಕು ಅಂದ್ರೆ, ರೀಡ್ ಸ್ಪೀಡ್ ಬಂದು ನಮಗೆ 1050 Mbps ಇದೆ, ರೈಟ್ ಸ್ಪೀಡ್ ಬಂದು ನಮಗೆ 1000 Mbps ಇದೆ. ಅಂಡ್ ಈ ಪರ್ಟಿಕ್ಯುಲರ್ SSD ಬಂದು ನಮಗೆ ವಿಂಡೋಸ್, ಮ್ಯಾಕ್ ಅಂಡ್ ಆಂಡ್ರಾಯ್ಡ್ ಗೆ ಕಾಂಪ್ಯಾಟಬಲ್ ಇದೆ. ಅಂಡ್ 3 ಇಯರ್ಸ್ ಲಿಮಿಟೆಡ್ ವಾರಂಟಿ ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್, ಈಗ ಸ್ಪೀಡ್ ಟೆಸ್ಟ್ ನ ಪರ್ಫಾರ್ಮ್ ಮಾಡೋಣ. ಸ್ಪೀಡ್ ಟೆಸ್ಟ್ ನಾನು ಪರ್ಫಾರ್ಮ್ ಮಾಡೋದಕ್ಕೆ ಬ್ಲಾಕ್ ಮ್ಯಾಜಿಕ್ ಅಪ್ಲಿಕೇಶನ್ ನ ಮ್ಯಾಕ್ ಬುಕ್ ಅಲ್ಲಿ ರನ್ ಮಾಡ್ತಾ ಇದೀನಿ. ಸೊ ಇವತ್ತು ಈ ಮ್ಯಾಕ್ ಬುಕ್ ರೀಡ್ ಅಂಡ್ ರೈಟ್ ಸ್ಪೀಡ್ ಎಷ್ಟಿದೆ, ಈ ನಾರ್ಮಲ್ ಹಾರ್ಡ್ ಡಿಸ್ಕ್ ಸ್ಪೀಡ್ ಎಷ್ಟಿದೆ, ಅಂಡ್ ಈ 1TB ಸ್ಯಾಂಡಿಸ್ಕ್ ಸ್ಪೀಡ್ ಎಷ್ಟಿದೆ, ಅಂಡ್ ಲಾಸ್ಟ್ಲಿ ಸ್ಯಾಮ್ಸಂಗ್ ಅವರ T7 Shield ಸ್ಪೀಡ್ ಎಷ್ಟಿದೆ ಅಂತ ಕಂಪೇರ್ ಮಾಡೋಣ. ಬನ್ನಿ ಈಗ ಮ್ಯಾಕ್ ಬುಕ್ ಸ್ಪೀಡ್ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಣ. ಯೂಶಲಿ ಲ್ಯಾಪ್ಟಾಪ್ ಅಲ್ಲೆಲ್ಲ ನಾವು ಸ್ಪೀಡ್ ನ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರಲ್ಲಿ ನಮಗೆ ರೈಟ್ ಸ್ಪೀಡ್ ಬಂದು 2400 ಇದೆ. ಅಂಡ್ ರೀಡ್ ಸ್ಪೀಡ್ ಬಂದು 2798 ನ ಕೊಟ್ಟಿದ್ದಾರೆ. ಸೊ ಬನ್ನಿ ಈಗ ನಾರ್ಮಲ್ ಹಾರ್ಡ್ ಡಿಸ್ಕ್ ನ ನೋಡೋಣ, ಹಾರ್ಡ್ ಡಿಸ್ಕ್ ಸ್ಪೀಡ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಈಗ ಸ್ಪೀಡ್ ಟೆಸ್ಟ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಹಾರ್ಡ್ ಡಿಸ್ಕ್ ರೈಟ್ ಸ್ಪೀಡ್ ಬಂದು ಅಪ್ರಾಕ್ಸಿಮೇಟ್ಲಿ ನಮ್ಗೆ ಒಂದು 215 ಹಂಗ್ ಬರ್ತಾ ಇದೆ. ರೀಡ್ ಸ್ಪೀಡ್ ಬಂದು ನಮ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇಟ್ ಟೇಕ್ಸ್ ಟೈಮ್ ಆಕ್ಚುಲಿ ಹಾರ್ಡ್ ಡಿಸ್ಕ್ ಆಗಿರೋದ್ರಿಂದ.
ಸೊ ರೀಡ್ ಸ್ಪೀಡ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಇದು ಬಂದು ಮೋಸ್ಟ್ಲಿ ವಿತಿನ್ 100 Mbps ಅಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾನೇ ಕಮ್ಮಿ ಇದೆ ಸ್ಪೀಡ್ ನಮ್ಗೆ ಈ ನಾರ್ಮಲ್ ಹಾರ್ಡ್ ಡಿಸ್ಕ್ ಅಲ್ಲಿ. ಸೊ ನಾವು ನೋಡ್ಬೋದು ರೀಡ್ ಸ್ಪೀಡ್ ಹೇಗೆ ಹೋಗ್ತಾ ಇದೆ ಅಂತ. ತುಂಬಾ ಸ್ಲೋ ಆಗಿ ಬರ್ತಿದೆ ರೀಡಿಂಗ್ಸ್ ಎಲ್ಲ ನಾವಿಲ್ಲಿ ನೋಡ್ಬೋದು. ಅರೌಂಡ್ ವಿತಿನ್ 100 ಇದೆ. 64.6 Mbps ನಮಗೆ ರೀಡ್ ಸ್ಪೀಡ್ ಬಂತು. ಸೊ ಬನ್ನಿ ಈಗ ಸ್ಯಾಂಡಿಸ್ಕ್ ಅವರ 1 TB SSD ಇದು ಸ್ಪೀಡ್ ಟೆಸ್ಟ್ ಚೆಕ್ ಮಾಡೋಣ ಎಷ್ಟಿದೆ ಅಂತ. ಸೊ ಈಗ ರೈಟ್ ಸ್ಪೀಡ್ ಬಂದು ಅಪ್ರಾಕ್ಸಿಮೇಟ್ಲಿ ನಮಗೆ 1352 ಬರ್ತಾ ಇದೆ. ರೀಡ್ ಸ್ಪೀಡ್ ಬಂದು ನಮಗೆ 801 ಬರ್ತಿದೆ. ಪರವಾಗಿಲ್ಲ, ಸ್ಪೀಡ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈಗ ಫೈನಲಿ ಸ್ಯಾಮ್ಸಂಗ್ T7 ಶೀಲ್ಡ್ ನ ಸೆಲೆಕ್ಟ್ ಮಾಡೋಣ. ಇದ್ರದ್ದು ಸ್ಪೀಡ್ ಟೆಸ್ಟ್ ಮಾಡೋಣ ಬನ್ನಿ. ಸೊ ಸ್ಟಾರ್ಟ್. ರೈಟ್ ಸ್ಪೀಡ್ ಬಂದು ನಮಗೆ ಅಪ್ರಾಕ್ಸಿಮೇಟ್ಲಿ 1339 ಬರ್ತಿದೆ. ರೀಡ್ ಸ್ಪೀಡ್ ಬಂದು ನಮಗೆ 664 ಬರ್ತಿದೆ. ಆಕ್ಚುಲಿ ಸ್ಯಾಮ್ಸಂಗ್ ಅವರು ಹೇಳೋ ಪ್ರಕಾರ ರೀಡ್ ಸ್ಪೀಡ್ ಬಂದು ನಮಗೆ 1050 Mbps ಇರಬೇಕು, ರೈಟ್ ಸ್ಪೀಡ್ ಬಂದು ಅರೌಂಡ್ 1000 Mbps ಇರಬೇಕು. ಬಟ್ ಇದರಲ್ಲಿ ನಮಗೆ ರೀಡ್ ಸ್ಪೀಡ್ ಒಂದು ಸ್ವಲ್ಪ ಕಮ್ಮಿ ಆಯ್ತು. ರೈಟ್ ಸ್ಪೀಡ್ ಪರವಾಗಿಲ್ಲ, ಚೆನ್ನಾಗೇ ಇದೆ. ಬಟ್ ರೀಡ್ ಸ್ಪೀಡ್ ಅಂತೂ ತುಂಬಾನೇ ಕಮ್ಮಿ ಆಗಿದೆ. ಓವರ್ ಆಗಿ ಸ್ಯಾಮ್ಸಂಗ್ T7 ಶೀಲ್ಡ್ SSD ನ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ, ಟು ಬಿ ಫ್ರಾಂಕ್ ನಾನು ಈ SSD ನ ಪರ್ಚೇಸ್ ಮಾಡಿದ ಮೇನ್ ರೀಸನ್ ಎಡಿಟಿಂಗ್. ನಾನಂತೂ ಸಿಕ್ಕಾಪಟ್ಟೆ ಎಡಿಟಿಂಗ್ ಮಾಡ್ತಾ ಇರ್ತೀನಿ. ಸೊ ನನಗೆ ಈ SSD ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಸ್ಪೀಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ರೈಟ್ ಸ್ಪೀಡ್ ಎಲ್ಲ ಚೆನ್ನಾಗೇ ಬಂತು, ಬಟ್ ರೀಡ್ ಸ್ಪೀಡ್ ಅಂತೂ ಯಾಕೋ ಒಂದು ಸ್ವಲ್ಪ ಕಮ್ಮಿ ಬಂತು. ಬಟ್ ಫ್ಯೂಚರ್ ಅಲ್ಲಿ ನಾನು ನನ್ನ ಈ iMovies ಲೈಬ್ರರಿ ಕಂಪ್ಲೀಟ್ಲಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಾನು ಎಡಿಟಿಂಗ್ ಎಲ್ಲ ಮಾಡ್ತೀನಿ. ಸೊ ಫ್ಯೂಚರ್ ಅಲ್ಲಿ ರೀಡ್ ಸ್ಪೀಡ್ ಎಲ್ಲ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೊಳ್ತಾ ಇದೀನಿ. ಬಟ್ ಟ್ರಸ್ಟ್ ಮೀ, ಬಿಲ್ಡ್ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗೆ ಎಕ್ಸ್ಟ್ರಾ ಲೇಯರ್ ಆಫ್ ಪ್ರೊಟೆಕ್ಷನ್ ಕೊಟ್ಟಿರೋದ್ರಿಂದ ನಮ್ಗೆ ಇದು ಡ್ರಾಪ್ ಮಾಡಿದ್ರು ಫಿಸಿಕಲಿ ಡ್ಯಾಮೇಜ್ ಅಂತೂ ಏನು ಆಗೋದಿಲ್ಲ. ಅಂಡ್ ಇದ್ರಲ್ಲಿ ನಮಗೆ ಸ್ಯಾಮ್ಸಂಗ್ ಅವ್ರು ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಕೂಡ ಆಗಿದೆ. IP65 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಜಸ್ಟ್ ಫಾರ್ ಒಂದು ಸ್ಟೋರೇಜ್ ಪರ್ಪಸ್ಗೆ ಒಂದು SSD ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ನಿಮಗೆ ಸ್ಯಾಂಡಿಸ್ಕ್ಗೆ ಸಾಕಾಗುತ್ತೆ. ಬಟ್ ನಿಮಗೆ ಫಾಸ್ಟ್, ಸೆಕ್ಯೂರ್ಡ್ ಅಂಡ್ ಎಡಿಟಿಂಗ್ ಪರ್ಪಸ್ಗೆ ಒಂದು SSD ಬೇಕು ಅಂತ ನೋಡ್ತಿದ್ರೆ ಈ ಸ್ಯಾಮ್ಸಂಗ್ T7 ಶೀಲ್ಡ್ ನ ಪರ್ಚೇಸ್ ಮಾಡಿ ತುಂಬಾನೇ ಚೆನ್ನಾಗಿದೆ. ಐ ಹೋಪ್ ನಿಮ್ಗೆ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.